ಹಾಯ್ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಕತೆ ಟೈಮ್. ಸ್ಕೂಲು, ಆಟ, ಹೋಮ್ವರ್ಕ್ ಎಲ್ಲ ಮುಗೀತಾ? ಹಾಗಾದ್ರೆ ಬನ್ನಿ, ತಡ ಮಾಡದೆ ಕತೆ ಸ್ಟಾರ್ಟ್ ಮಾಡೋಣ. ಮಸ್ತೆ ಕನ್ಯೆ ಮತ್ತು ಕಡಲಾಮೆಯ ಕತೆ. ಒಮ್ಮೆ ಒಂದು ಸಮುದ್ರದಲ್ಲಿ ಪರ್ಲ್ ಎಂಬ ಮಸ್ತೆ ಕನ್ಯೆ ಇದ್ದಳು. ಅವಳು ತುಂಬಾ ಸುಂದರಿಯಾಗಿದ್ದು ಬೇರೆ ಮಸ್ತ ಕನ್ಯರೆಲ್ಲ ಆಕೆಯನ್ನು ಅಸೂಯೆಯಿಂದಲೇ ನೋಡುತ್ತಿದ್ದರು. ಅಂತೆಯೇ ಪರ್ಲ್ಗೂ ಸಹ ತಾನು ಸುಂದರಿ ಎಂಬ ಜಂಬವಿತ್ತು. ಟೆರಿ ಎಂಬ ಕಡಲಾಮೆ ಅವಳನ್ನು ತುಂಬಾ ಇಷ್ಟಪಡುತ್ತಿದ್ದ. ಆದರೆ ಮಸ್ತಕನ್ಯೆ ಪರ್ಲಿಗೆ ಟೆರಿ ಎಂದರೆ ಇಷ್ಟವಿರಲಿಲ್ಲ. ಕಡಲಾಮೆಯನ್ನು ನಿರಾಕರಿಸಿ ಅವನನ್ನು ತಾತ್ಸಾರ ಮಾಡಿದಳು. ಒಂದು ದಿನ ಒಡವೆಗಳು ತುಂಬಿರುವ ಒಂದು ಹಳೆಯ ಪೆಟ್ಟಿಗೆ ಮುಳುಗಿದ್ದ ಹಡಗಿನಲ್ಲಿ ಇರುವುದು ಪರ್ಲಿಗೆ ತಿಳಿಯಿತು. ಅವಳು ಆ ಹಡಗಿನೊಳಗೆ ಹೋಗಿ ಆ ಪೆಟ್ಟಿಗೆಯನ್ನು ತೆರೆದಳು. ಅದರಲ್ಲಿ ಅನೇಕ ಒಡವೆಗಳು ಇದ್ದವು. ಅವುಗಳಲ್ಲಿ ಒಂದು ನೆಕ್ಲೆಸ್ ಅವಳಿಗೆ ತುಂಬ ಇಷ್ಟವಾಯಿತು. ಅವಳು ಅದನ್ನು ಎತ್ತಿಕೊಂಡು ಕೊರಳಿಗೆ ಹಾಕಿಕೊಂಡು ಅಲ್ಲಿಂದ ಹೊರಡಲು ಸಿದ್ಧಳಾದಳು. ಆದರೆ ಆ ನೆಕ್ಲೆಸ್ನ ಭಾರದಿಂದಾಗಿ ಅವಳಿಗೆ ಈಜಲು ಸಾಧ್ಯವಾಗಲಿಲ್ಲ. ಅವಳು ಸಹಾಯಕ್ಕಾಗಿ ಕೂಗಿಕೊಂಡಳು. ಆದರೆ ಪರ್ಲ್ನ ಸಹಾಯಕ್ಕೆ ಯಾರೂ ಬರಲಿಲ್ಲ. ಇದನ್ನು ಕೇಳಿದ ಟೆರಿಯು ಕೂಡಲೇ ಅವಳ ಸಹಾಯಕ್ಕಾಗಿ ಬಂದನು. ಅವನು ಪರ್ಲಿಗೆ, ನಿನಗೆ ಯಾವುದೇ ಒಡವೆಯ ಅಗತ್ಯವಿಲ್ಲ, ನೀನು ಸಹಜವಾಗಿಯೇ ತುಂಬ ಸುಂದರಿಯಾಗಿರುವೆ ಎಂದನು. ಪರ್ಲಿಗೆ ಜ್ಞಾನೋದಯವಾಯಿತು. ಅವಳು, ನಾನು ಪಾಠ ಕಲಿತೆ, ಇನ್ನೆಂದೂ ಯಾರನ್ನೂ ತಾತ್ಸಾರ ಮಾಡುವುದಿಲ್ಲ, ಅತಿ ಆಸೆ ಪಡುವುದಿಲ್ಲ ಎಂದಳು. ಮಸ್ತಕನ್ಯೆ ಹಾಗೂ ಕಡಲಾಮೆಯು ಜೊತೆಯಾಗಿ ಸಂತೋಷದಿಂದ ಇದ್ದರು. ಈ ಕತೆ ಇಷ್ಟ ಆಯ್ತಾ ನಿಮಗೆ? ಹಾಗಾದರೆ ನಮ್ಮ ಚಾನಲನ್ನು